ಎಲ್ಲ ಆಕಾಂಕ್ಷಿಗಳಿಗೆ ನಮಸ್ಕಾರ. ಒಂದು ಪರಿಪೂರ್ಣವಾದ ವಾಕ್ಯವನ್ನು ಕಟ್ಟುವಿಕೆ ಯಾವ್ಯಾವ ಮೂಲ ಅಂಶಗಳು ಬೇಕು ಅಂತ ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ? ನೋಡಿ, ಕೇವಲ ಹಳೆ ಪ್ರಶ್ನೆಗಳನ್ನು ಬಾಯ್ಪಾಠ ಮಾಡ್ಕೊಂಡೋದ್ರೆ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸೋದು ತುಂಬಾನೇ ಕಷ್ಟ. ಪ್ರಶ್ನೆಗಳನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದಾಗ ನಮ್ಮ ಕೈ ಹಿಡಿಯುವುದು ಕೇವಲ ಕಾನ್ಸೆಪ್ಟ್ ಕ್ಲಾರಿಟಿ ಮಾತ್ರ. ಬನ್ನಿ, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದ ಪ್ರತಿ ನಿಯಮವನ್ನು ಅತ್ಯಂತ ಸುಲಭವಾಗಿ ಕಥೆಯ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇಂದಿನ ಈ ಎಕ್ಸ್ಪ್ಲೇನರ್ ಸೆಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಕಾಂಪಿಟೇಟಿವ್ ಎಕ್ಸಾಮ್ಗಳ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಕನ್ನಡ ವ್ಯಾಕರಣದ ನಿಯಮಗಳನ್ನು ಇಂದು ನಾವು ಸಂಪೂರ್ಣವಾಗಿ ಕರಗತ ಮಾಡಿಕೊಳ್ಳಲಿದ್ದೇವೆ. ಸುಮ್ಮನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದುವುದಲ್ಲ, ಆ ಪ್ರಶ್ನೆಗಳ ಹಿಂದಿನ ನಿಜವಾದ ಕಾನ್ಸೆಪ್ಟನ್ನು ಡಿಕೋಡ್ ಮಾಡೋಣ. ಅಂದ್ರೆ ಒಂದು ಪ್ರಶ್ನೆ ಯಾಕೆ ಸರಿ, ಯಾಕೆ ತಪ್ಪು ಅಂತ ಲಾಜಿಕಲ್ ಆಗಿ ಕಲಿಯೋಣ. ಹಾಗಾದ್ರೆ ಇಂದಿನ ನಮ್ಮ ಅಜೆಂಡಾ ಏನು ಅಂತ ನೋಡೋಣ. ನಂಬರ್ 1, ಗ್ರಾಮರ್ ಫೌಂಡೇಶನ್ಸ್ ಅಂಡ್ ರೂಟ್ಸ್, ಅಂದರೆ ವ್ಯಾಕರಣದ ಮೂಲಗಳು ಮತ್ತು ಧಾತುಗಳು. ನಂಬರ್ 2, ಸೆಂಟೆನ್ಸ್ ಸ್ಟ್ರಕ್ಚರ್ ಅಂಡ್ ಆಕ್ಷನ್, ಅಂದರೆ ವಾಕ್ಯ ರಚನೆ. ನಂಬರ್ 3, ಫೋಕಸ್ ಸಕ್ಸೆಸ್ ಅಂಡ್ ರಿಸೋರ್ಸಸ್. ನಂಬರ್ 4, ವರ್ಬ್ ಮೂಡ್ಸ್ ಅಂಡ್ ಟೈಪ್ಸ್. ನಂಬರ್ 5, ರ್ಯಾಪಿಡ್ ಗ್ರಾಮರ್ ಕಾನ್ಸೆಪ್ಟ್ ರಿವಿಷನ್. ಹಾಗೂ ಅಂತಿಮವಾಗಿ ನಂಬರ್ 6, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಪ್ಲಿಕೇಶನ್. ಇದೊಂದು ಅದ್ಭುತವಾದ ಜರ್ನಿ ಆಗಿರಲಿದೆ. ಕೊನೆಯವರೆಗೂ ಜೊತೆಯಾಗಿರಿ. ಸರಿ, ಈಗ ನೇರವಾಗಿ ಸೆಕ್ಷನ್ ನಂಬರ್ 1 ಕಡೆ ಹೋಗೋಣ. ಗ್ರಾಮರ್ ಫೌಂಡೇಶನ್ಸ್ ಆ್ಯಂಡ್ ರೂಟ್ಸ್, ಅಂದರೆ ವ್ಯಾಕರಣದ ಅಡಿಪಾಯ. ಒಂದು ಮರಕ್ಕೆ ಬೇರು ಎಷ್ಟು ಮುಖ್ಯವೋ, ಒಂದು ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಅದರ ಮೂಲ ರೂಪ ಕೂಡ ಅಷ್ಟೇ ಮುಖ್ಯ. ಆ ಮೂಲ ರೂಪ ಯಾವುದು ಅಂತ ನಿಮ್ಗೆ ಕುತೂಹಲ ಇದೆಯಾ? ಆ ಮೂಲದಿಂದಲೇ ಅಲ್ವಾ ಎಲ್ಲಾ ಪದಗಳು ಸೃಷ್ಟಿಯಾಗೋದು? ಇಲ್ಲಿ ನೀವು ಗಮನಿಸಬೇಕಾದ ಅತ್ಯಂತ ಪ್ರಮುಖ ಕಾನ್ಸೆಪ್ಟ್ ಎಂದರೆ ಆ ಮೂಲ ರೂಪವನ್ನೇ ನಾವು ವ್ಯಾಕರಣದಲ್ಲಿ ಧಾತು ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಿ ಇದನ್ನೇ ವರ್ಬ್ ರೂಟ್ ಅಂತಾರೆ. ದ ಫಂಡಮೆಂಟಲ್ ಅನ್ಮಾಡಿಫೈಡ್ ಬೇಸ್ ಫಾರ್ಮ್ ಆಫ್ ಆನ್ ಆಕ್ಷನ್ ವರ್ಡ್. ಅಂದರೆ ಯಾವುದೇ ಒಂದು ಪ್ರತ್ಯಯ ಸೇರುವ ಮುನ್ನ ಆ ಕ್ರಿಯಾಪದದ ಅತ್ಯಂತ ಶುದ್ಧವಾದ ಪ್ರಕೃತಿ ರೂಪವೇ ಈ ಧಾತು. ಎಲ್ಲಾ ಕ್ರಿಯಾಪದಗಳ ಉಗಮಸ್ಥಾನ ಇದೇ ಆಗಿದೆ. ಇದನ್ನ ಕೆಲವು ಉದಾಹರಣೆಗಳ ಮೂಲಕ ನೋಡಿದಾಗ ನಿಮ್ಗೆ ಇನ್ನೂ ಸ್ಪಷ್ಟವಾಗತ್ತೆ. ನೋಡಿ, ನಿಂತರು ಎಂಬ ಪದವನ್ನು ತೆಗೆದುಕೊಂಡ್ರೆ ಅದರ ಮೂಲಧಾತು ನಿಲ್ಲು. ಹಾಗೆಯೇ ತಿಂದರು ಎಂಬ ಪದಕ್ಕೆ ತಿನ್ನು, ಕೊಂದನು ಎಂಬ ಪದಕ್ಕೆ ಕೊಲ್ಲು. ಪರೀಕ್ಷೆಗಳಲ್ಲಿ ಪದೇ ಪದೇ ಈ ಧಾತುಗಳನ್ನು ಗುರುತಿಸಲು ಕೇಳಲಾಗುತ್ತದೆ. ನಿಮಗೆ ಯಾವುದೇ ಕಾಂಪ್ಲೆಕ್ಸ್ ಪದ ನೀಡಿದ್ರೂ ಅದರೊಳಗಿರುವ ಮೂಲ ಆಕ್ಷನ್ ವರ್ಡ್ ಅನ್ನು ನೀವು ತಕ್ಷಣ ಗುರುತಿಸಬೇಕು. ಅದೇ ನಿಜವಾದ ಸ್ಕಿಲ್. ಈಗ ಸೆಕ್ಷನ್ ನಂಬರ್ 2 ಕಡೆ ಗಮನ ಹರಿಸೋಣ. ಸೆಂಟೆನ್ಸ್ ಸ್ಟ್ರಕ್ಚರ್ ಅಂಡ್ ಆಕ್ಷನ್. ಇಲ್ಲಿವರೆಗೆ ನಾವು ಕೇವಲ ಒಂದು ಪದದ ಬಗ್ಗೆ ಮಾತನಾಡಿದೆವು. ಈಗ ಆ ಪದಗಳೆಲ್ಲ ಸೇರಿ ಒಂದು ಸಂಪೂರ್ಣ ವಾಕ್ಯ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಯಾವುದೇ ಒಂದು ಸರಿಯಾದ ವಾಕ್ಯ ರಚನೆ ಆಗಬೇಕು ಅಂದರೆ ಅದಕ್ಕೊಂದು ನಿರ್ದಿಷ್ಟ ಕ್ರಮ ಇದೆ. ಸ್ಟೆಪ್ ನಂಬರ್ 1, ಸಬ್ಜೆಕ್ಟ್ ಅಂದ್ರೆ ಕರ್ತೃಪದ, ಯಾರು ಕೆಲಸ ಮಾಡ್ತಿದ್ದಾರೆ ಅಂತ. ಸ್ಟೆಪ್ ನಂಬರ್ 2, ಆಬ್ಜೆಕ್ಟ್ ಅಂದ್ರೆ ಕರ್ಮಪದ, ಯಾವುದರ ಮೇಲೆ ಕೆಲಸ ನಡೀತಿದೆ ಅಂತ. ಮತ್ತು ಸ್ಟೆಪ್ ನಂಬರ್ 3, ವರ್ಬ್ ಅಂದ್ರೆ ಕ್ರಿಯಾಪದ, ಕೆಲಸ ಏನು ಅಂತ. ಕರ್ತೃ, ಕರ್ಮ, ಕ್ರಿಯಾಪದ, ಈ ನಿರ್ದಿಷ್ಟ ಆರ್ಡರ್ ಏನಿದೆ ಇದಕ್ಕೆ ಕನ್ನಡ ವ್ಯಾಕರಣದಲ್ಲಿ ಅನ್ವಯ ಅಂತ ಕರೀತಾರೆ. ಎಕ್ಸಾಮ್ ದೃಷ್ಟಿಯಿಂದ ಇದನ್ನ ಕಡ್ಡಾಯವಾಗಿ ನೆನಪಿಡಿ. ವಾಕ್ಯ ರಚನೆಯಲ್ಲಿ ಇನ್ನೊಂದು ಅತ್ಯಂತ ಕುತೂಹಲಕಾರಿ ಕಾನ್ಸೆಪ್ಟ್ ಇದೆ. ಅದೇ ಟ್ರಾನ್ಸಿಟಿವ್ ವರ್ಬ್ಸ್ ವರ್ಸಸ್ ಇನ್ಟ್ರಾನ್ಸಿಟಿವ್ ವರ್ಬ್ಸ್, ಅಂದರೆ ಸಕರ್ಮಕ ಮತ್ತು ಅಕರ್ಮಕ ಕ್ರಿಯಾಪದಗಳು. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಯಾವ ಕ್ರಿಯಾಪದಗಳಿಗೆ ಕರ್ಮಪದ ಅಂದ್ರೆ ಆಬ್ಜೆಕ್ಟ್ನ ಅವಶ್ಯಕತೆ ಇದೆಯೋ ಅವು ಸಕರ್ಮಕ. ಉದಾಹರಣೆಗೆ ಹಾಕು, ಹೀರು. ಆದ್ರೆ ಯಾವುದೇ ಆಬ್ಜೆಕ್ಟ್ ಇಲ್ಲದೆಯೂ ಸಂಪೂರ್ಣ ಅರ್ಥ ಕೊಡುವ ಕ್ರಿಯಾಪದಗಳು ಅಕರ್ಮಕ. ಉದಾಹರಣೆಗೆ ಮಲಗು, ಅಳು, ನಗು. ವಾಕ್ಯದಲ್ಲಿ ಯಾರಿಗೆ ಅಥವಾ ಯಾವುದನ್ನು ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಸಿಕ್ಕರೆ ಅದು ಸಕರ್ಮಕ, ಉತ್ತರ ಸಿಕ್ಲಿಲ್ಲ ಅಂದ್ರೆ ಅದು ಖಂಡಿತ ಅಕರ್ಮಕ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 2018ನಲ್ಲಿ ನಡೆದ FDA ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು. ಕೂಸು ಮಲಗಿತು, ಇದು ಯಾವ ಕ್ರಿಯಾಪದ ಅಂತ. ಈಗ ನೀವೇ ಯೋಚಿಸಿ, ಮಲಗಿತು ಅನ್ನೋದಕ್ಕೆ ಯಾವುದೇ ಕರ್ಮಪದ ಅಥವಾ ಆಬ್ಜೆಕ್ಟ್ನ ಅಗತ್ಯ ಇದೆಯಾ? ಇಲ್ಲ ತಾನೇ. ಕೂಸು ಮಲಗಿತು ಅಷ್ಟೇ, ಪೂರ್ಣ ಅರ್ಥ ಸಿಕ್ತಿದೆ. ಹಾಗಾಗಿ ಇದು ನೇರವಾಗಿ ಅಕರ್ಮಕ ಕ್ರಿಯಾಪದ. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಉತ್ತರ ಎಷ್ಟು ಸುಲಭವಾಗಿ ಸಿಗುತ್ತೆ ಅಲ್ವಾ? ಓಕೆ, ಈಗ ಸೆಕ್ಷನ್ ನಂಬರ್ 3, ಫೋಕಸ್, ಸಕ್ಸೆಸ್ ಅಂಡ್ ರಿಸೋರ್ಸಸ್. ನಮ್ಮ ಈ ವ್ಯಾಕರಣದ ಪಾಠವನ್ನು ಒಂದು 2 ನಿಮಿಷಗಳ ಕಾಲ ನಿಲ್ಲಿಸಿ ನಿಮ್ಮ ಯಶಸ್ಸಿಗೆ ಬೇಕಾದ ಒಂದು ಅತ್ಯಂತ ಪ್ರಮುಖವಾದ ವಿಚಾರವನ್ನು ನಾನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸುಲಭವಾಗಿ ಸಿಗೋದಿಲ್ಲ.
ಅದು ಸಂಪೂರ್ಣವಾಗಿ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ, ಕನ್ಸಿಸ್ಟೆನ್ಸಿ ಮತ್ತು ರಿವಿಷನ್ ಮೇಲೆ ನಿಂತಿದೆ. ನೀವು ಮೂಲಭೂತ ಕಾನ್ಸೆಪ್ಟ್ಗಳನ್ನು ಎಷ್ಟು ಗಟ್ಟಿಗೊಳಿಸಿಕೊಳ್ಳುತ್ತೀರೋ, ಎಷ್ಟೇ ಕಷ್ಟಕರವಾದ ಪ್ರಶ್ನೆಗಳು ಎದುರಾದ್ರೂ ಅವು ಅಷ್ಟೇ ಸುಲಭವಾಗಿ ಬಿಡಿಸುತ್ತೀರಾ. ನಿಮ್ಮ ಸಿದ್ಧತೆಯ ಮೇಲೆ ನಿಮಗೆ ಯಾವತ್ತೂ ನಂಬಿಕೆ ಇರಲಿ. ಪ್ರತಿದಿನ ಶಿಸ್ತಿನಿಂದ ಅಭ್ಯಾಸ ಮಾಡೋದು ತುಂಬಾನೇ ಮುಖ್ಯ. ಇವತ್ತು ನೀವು ಕಲಿಯುತ್ತಿರುವ ಪ್ರತಿಯೊಂದು ಕಾನ್ಸೆಪ್ಟ್ ನಿಮ್ಮ ಯಶಸ್ಸಿನ ಮೆಟ್ಟಿಲು. ನಿಮ್ಮ ಈ ಯಶಸ್ಸಿನ ಪಯಣದಲ್ಲಿ ನಾವು ಜೊತೆಯಾಗಿದ್ದೇವೆ. ಎಲ್ಲಾ ವಿಷಯಗಳ ಪಠ್ಯ ಅನುಕ್ರಮ, ಸಾರ ವಿವರಣಾತ್ಮಕ ಸಂಚಿಕೆಗಳನ್ನು ನೋಡಲು ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ಗೆ ನೀವು ಭೇಟಿ ನೀಡಬಹುದು. ಪ್ರತಿದಿನದ ಎಲ್ಲಾ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ಹಾಗೂ ನಿಖರವಾಗಿ ತಿಳಿಯಲು HGA ಅಕಾಡೆಮಿ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಇನ್ನು ಈ ಎಕ್ಸ್ಪ್ಲೇನರ್ನಲ್ಲಿರುವ ಎಲ್ಲಾ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಹಾಗೂ ಹಿಂದೆ ನಡೆದ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಬೋರ್ಡ್ ವೀಕ್ಷಿಸಲು ಪ್ಲೇಸ್ಟೋರ್ನಲ್ಲಿ ಲಭ್ಯವಿರುವ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಬನ್ನಿ ಈಗ ಮತ್ತೆ ನಮ್ಮ ಕ್ಲಾಸ್ಗೆ ಮರಳೋಣ. ಸೆಕ್ಷನ್ ನಂಬರ್ 4, ವರ್ಬ್ ಮೂಡ್ಸ್ ಆ್ಯಂಡ್ ಟೈಪ್ಸ್, ಅಂದರೆ ಕ್ರಿಯಾಪದದ ಅರ್ಥ ರೂಪಗಳು. ಇದು ವ್ಯಾಕರಣದಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಆದಂತಹ ಹಾಗೂ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗುವಂತಹ ಒಂದು ಪ್ರಮುಖ ಭಾಗವಾಗಿದೆ. ಒಬ್ಬ ವ್ಯಕ್ತಿ ಮಾತನಾಡ್ತಿರುವ ಉದ್ದೇಶ, ಅಂದರೆ ಅವರ ಇಂಟೆಂಟ್ ಆಧಾರದ ಮೇಲೆ ಕ್ರಿಯಾಪದವು ಹೇಗೆ ಬದಲಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇಂಪೆರೇಟಿವ್, ನೆಗೆಟಿವ್, ಪ್ರಾಬಬಿಲಿಟಿ, ಪರ್ಮಿಸಿವ್, ಈ ರೀತಿ ಇಂಗ್ಲಿಷ್ನಲ್ಲಿ ಹೇಗೆ ಬೇರೆ ಬೇರೆ ಮೂಡ್ಗಳಿವೆಯೋ ಇವುಗಳನ್ನೇ ಕನ್ನಡದಲ್ಲಿ ನಾವು ವಿಧ್ಯರ್ಥಕ, ನಿಷೇಧಾರ್ಥಕ ಮತ್ತು ಸಂಭಾವನಾರ್ಥಕ ಅಂತ ಕರಿತೇವೆ. ಮೊದಲಿಗೆ ಇಂಪೆರೇಟಿವ್ ಮೂಡ್ ಅಥವಾ ವಿಧ್ಯರ್ಥಕ ಕ್ರಿಯಾಪದ ಬಗ್ಗೆ ತಿಳಿಯೋಣ. ಆಜ್ಞೆ, ಆಶೀರ್ವಾದ ಅಥವಾ ಹಾರೈಕೆಯನ್ನು ಸೂಚಿಸುವ ಪದಗಳಿವು. ಉದಾಹರಣೆಗೆ, ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಶುಭವಾಗಲಿ, ಹೊಸ ವರುಷ ತರಲಿ ಹೊಸ ಹರುಷ, ಕೆಲಸ ಮಾಡಿರಿ, ಹಾಲು ಕುಡಿಯಿರಿ, ಇವೆಲ್ಲವೂ ಕೂಡ ವಿಧ್ಯರ್ಥಕ ಕ್ರಿಯಾಪದಗಳೇ ಆಗಿವೆ. ಏಕೆಂದ್ರೆ ಇಲ್ಲೊಂದು ಸ್ಪಷ್ಟವಾದ ಆಶಯ ಅಥವಾ ಆಜ್ಞೆ ಇದೆ. ಮುಂದಿನ ಕಾನ್ಸೆಪ್ಟ್ ನೋಡೋದಾದ್ರೆ ಪ್ರಾಬಬಿಲಿಟಿ ಮೋಡ್ ವರ್ಸಸ್ ನೆಗೆಟಿವ್ ಮೋಡ್. ಒಂದು ಕ್ರಿಯೆ ಮುಂದೆ ನಡೆಯಬಹುದು ಅಥವಾ ನಡೆಯದೇ ಇರಬಹುದು ಎಂಬ ಸಂದೇಹ ಅಥವಾ ಸಾಧ್ಯತೆಯನ್ನು ಸೂಚಿಸುವುದು ಸಂಭಾವನಾರ್ಥಕ. ಉದಾಹರಣೆಗೆ, ಅಲ್ಲಿ ಮಳೆ ಬಂದಿತೋ, ಅವನು ಊರಿಗೆ ಹೋದಾನೋ. ಆದರೆ ಖಂಡಿತವಾಗಿಯೋ ಆ ಕ್ರಿಯೆ ನಡೆಯುವುದಿಲ್ಲ ಎಂಬ ಕಟ್ಟುನಿಟ್ಟಿನ ನಿರಾಕರಣೆಯನ್ನು ಸೂಚಿಸುವುದು ನಿಷೇಧಾರ್ಥಕ. ಉದಾಹರಣೆಗೆ, ನಾನು ಆ ಕೆಲಸ ಮಾಡನು, ಅವನು ಊಟ ತಿನ್ನನು. ವ್ಯತ್ಯಾಸ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆಯಲ್ವಾ? ಈಗ ಸೆಕ್ಷನ್ ನಂಬರ್ 5, ರ್ಯಾಪಿಡ್ ಗ್ರಾಮರ್ ಕಾನ್ಸೆಪ್ಟ್ ರಿವಿಷನ್. ಇಲ್ಲಿಯವರೆಗೂ ನಾವು ಏನೆಲ್ಲ ಕಲಿತ್ವಿ ಅನ್ನೋದನ್ನ ಬಹಳ ವೇಗವಾಗಿ ಒಂದು ಬಾರಿ ಮೆಲುಕು ಹಾಕೋಣ. ಹೀಗೆ ಮಾಡೋದ್ರಿಂದ ಈ ಕಾನ್ಸೆಪ್ಟ್ಗಳು ನಿಮ್ಮ ತಲೆಯಲ್ಲಿ ಶಾಶ್ವತವಾಗಿ ರಿಜಿಸ್ಟರ್ ಆಗ್ತವೆ. ನಾವು ಏನೆಲ್ಲ ನೋಡಿದ್ವಿ? ಕ್ರಿಯಾಪದದ ಅತ್ಯಂತ ಮೂಲರೂಪವನ್ನು ಧಾತು ಎನ್ನುತ್ತಾರೆ. ಒಂದು ಸರಿಯಾದ ವಾಕ್ಯವು ಕರ್ತೃ, ಕರ್ಮ, ಕ್ರಿಯಾಪದ ಎಂಬ ಅನ್ವಯ ಕ್ರಮದಲ್ಲೇ ಇರಬೇಕು. ಕರ್ಮಪದವನ್ನು ಬೇಡುವ ಕ್ರಿಯಾಪದ ಸಕರ್ಮಕ, ಬೇಡದಿರುವುದು ಅಕರ್ಮಕ. ಹಾಗೆಯೇ ಆಶೀರ್ವಾದ ಆಜ್ಞೆಗಳನ್ನು ಸೂಚಿಸಿದರೆ ಅದು ವಿಧ್ಯರ್ಥಕ, ಕ್ರಿಯೆ ನಡೆಯುವ ಸಾಧ್ಯತೆ ಇದ್ದರೆ ಸಂಭಾವನಾರ್ಥಕ, ಹಾಗೂ ಕ್ರಿಯೆ ನಡೆಯುವುದಿಲ್ಲ ಎಂಬ ನಿರಾಕರಣೆ ಇದ್ದರೆ ಅದು ನಿಷೇಧಾರ್ಥಕ. ಈ ಬೇಸಿಕ್ ಫೌಂಡೇಶನ್ ನಿಮ್ಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಆಲ್ರೈಟ್, ಈಗ ಸೆಕ್ಷನ್ ನಂಬರ್ 6, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಪ್ಲಿಕೇಶನ್. ಈಗ ನೀವು ಕಲಿತದ್ದನ್ನು ಪರೀಕ್ಷಿಸಿಕೊಳ್ಳುವ ಸಮಯ ಬಂದಿದೆ. ಯಾವುದೇ ಮಲ್ಟಿಪಲ್ ಚಾಯ್ಸ್ ಆಪ್ಷನ್ಸ್ ಇಲ್ಲದೆಯೇ ಕೇವಲ ಕಾನ್ಸೆಪ್ಟ್ ಅನ್ನು ಬಳಸಿ ನೀವು ಉತ್ತರ ಹೇಳಲು ಪ್ರಯತ್ನಿಸಬೇಕು. ರೆಡಿ ಇದ್ದೀರಾ? 2021ರ SDA ಪರೀಕ್ಷೆಯ ಒಂದು ವಾಕ್ಯವನ್ನು ಗಮನಿಸಿ. ಆಸ್ಪತ್ರೆಯಲ್ಲಿಯ ರೋಗಿಗಳಿಗೆ ಹಣ್ಣನ್ನು ನೀಡಲಾಯಿತು. ಈ ವಾಕ್ಯದಲ್ಲಿ ಕರ್ತೃಪದ ಅಂದರೆ ಸಬ್ಜೆಕ್ಟ್ ಯಾವುದು? ಸ್ವಲ್ಪ ಯೋಚಿಸಿ. ಇಲ್ಲಿ ಹಣ್ಣು ನೀಡುವ ನಿರ್ದಿಷ್ಟ ವ್ಯಕ್ತಿ ಯಾರು ಅನ್ನೋದರ ಉಲ್ಲೇಖವೇ ಇಲ್ಲ ಅಲ್ವಾ? ಹಣ್ಣು ಅನ್ನೋದು ಕರ್ಮಪದ ಅಂದ್ರೆ ಆಬ್ಜೆಕ್ಟ್. ಹಾಗಾಗಿ ಇಲ್ಲಿ ಕರ್ತೃಪದ ಯಾವುದೂ ಅಲ್ಲ ಎಂಬುದೇ ಸರಿಯಾದ ಉತ್ತರ. ಲಾಜಿಕ್ ಮಿಸ್ ಆಗ್ಬಾರ್ದು. ಸರಿ, ಈಗ ಮುಂದಿನ ಪ್ರಶ್ನೆ ನೋಡೋಣ. ಹೋಗಬೇಡ ಎಂಬ ಪದದಲ್ಲಿ ಯಾವ ಮೂಡ್ ಅಥವಾ ಅರ್ಥ ಅಡಗಿದೆ? ನೀವೇ ಹೇಳಿ. ಇದೊಂದು ಆಜ್ಞೆಯ? ಖಂಡಿತ ಇಲ್ಲ. ಬದಲಾಗಿ ಇದೊಂದು ಕಟ್ಟುನಿಟ್ಟಿನ ನಿರಾಕರಣೆ. ಎಸ್, ನಿಮ್ಮ ಊಹೆ 100ಕ್ಕೆ 100 ಸರಿಯಾಗಿದೆ. ಇದು ನೆಗೆಟಿವ್ ಮೂಡ್. ಕನ್ನಡದಲ್ಲಿ ನಾವು ಇದನ್ನು ಪ್ರತಿಷೇಧಾರ್ಥಕ ಅಥವಾ ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೇವೆ. ಇಲ್ಲಿ ಆ ಕೆಲಸ ಮಾಡಬೇಡ ಎಂಬ ನಿರಾಕರಣೆಯ ಉದ್ದೇಶವೇ ಈ ವ್ಯಾಕರಣದ ನಿಯಮವನ್ನು ನಿರ್ಧರಿಸುತ್ತದೆ. ಅಂತಿಮವಾಗಿ ನಿಮ್ಮನ್ನೆಲ್ಲ ಯೋಚನೆಗೀಡು ಮಾಡುವಂತಹ ಒಂದು ಪ್ರಶ್ನೆ. ಒಂದು ಸರಿಯಾದ ವಾಕ್ಯವು ನಮಗೆ ಸಂಪೂರ್ಣ ಅರ್ಥವನ್ನು ನೀಡಬೇಕಾದರೆ
ಆ ವಾಕ್ಯದ ಹರಿವನ್ನು ಅಂದರೆ ಆ ಫ್ಲೋವನ್ನು ಯಾವುದು ನಿರ್ಧರಿಸುತ್ತದೆ? ಎಕ್ಸಾಕ್ಟ್ಲಿ, ಅದುವೇ ಸಬ್ಜೆಕ್ಟ್, ಆಬ್ಜೆಕ್ಟ್ ಮತ್ತು ವರ್ಬ್, ಅಂದರೆ ಕರ್ತೃ, ಕರ್ಮ ಮತ್ತು ಕ್ರಿಯಾಪದ. ಇದನ್ನೇ ನಾವು ವ್ಯಾಕರಣದಲ್ಲಿ ಅನ್ವಯ ಅಂತ ಕರೆಯುವುದು. ಈ ಮೂಲಭೂತ ನಿಯಮಗಳನ್ನು ನೀವು ನಿತ್ಯ ಅಭ್ಯಾಸ ಮಾಡಲೇಬೇಕು. ನಮ್ಮ ಸ್ಟಡಿ ಅಪ್ಲಿಕೇಶನ್ನಲ್ಲಿ ಈ ಕಾನ್ಸೆಪ್ಟ್ಗಳನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಸ್ನಲ್ಲಿ ನಿಮ್ಮ ಗುರಿಯನ್ನು ತಲುಪಿ. ಮುಂದಿನ ಎಕ್ಸ್ಪ್ಲೇನರ್ ಸೆಷನ್ನಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಗಳೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.